ಆದರೆ ಇವತ್ತು ಬೆಳಗ್ಗೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ ಯಾವುದೇ ಮನವಿ ಪತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅವರು ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಲಿಂಗಾಯತ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫಾರಸನ್ನ ಮಾಡ್ತೀರಾ ಅಂತ ಕೇಳಿದಾಗ ಇನ್ನೂ ಅಂತಹ ಯಾವುದೇ ಮನವಿ ಪತ್ರ ಕೂಡ ನನ್ನ ಬಳಿ ಬಂದಿಲ್ಲ, ಯಾರೂ ಮನವಿ ಪತ್ರವನ್ನ ಸಲ್ಲಿಸಿಲ್ಲ ಅಂತ ಹೇಳಿದ್ರು. ಮನವಿ ಪತ್ರ ಬಂದ ಮೇಲೆ ಶಿಫಾರಸು ಮಾಡೋ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಈಗ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ವಿನಯ್ ಕುಲಕರ್ಣಿ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಬಗ್ಗೆ ಸಿಎಂಗೆ ಮನವಿಯನ್ನ ಸಲ್ಲಿಸಿ ಆಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಗಡಿಬಿಡಿಯಲ್ಲಿ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮನವಿ ಮಾಡಿಕೊಳ್ಳಲಾಗಿದೆ, ಈ ಹಿಂದೆನೇ ಮನವಿಯನ್ನ ಮಾಡಿ ಆಗಿದೆ, ಜನಾಂದೋಲನ ಕೂಡ ಶುರುವಾಗಿದೆ ಅಂತ ವಿನಯ್ ಕುಲಕರ್ಣಿ ಮುಖ್ಯಮಂತ್ರಿಗಳ ಹೇಳಿಕೆಗೆ ತದ್ವಿರುದ್ಧವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿವಾದಿಗಳಿಗೆ ಮಾತ್ರ ಆ ಥರ ಕಾಣಿಸೋದು, ಯಾರು ಜಾತಿವಾದಿಗಳಿದಾರಲ್ಲ ಅವರು ಮಾತ್ರ ಹಂಗೆ ಕಾಣಿಸ್ತಾರೆ. ಅಲ್ರಿ ಇನ್ನೂ ಬಂದೇ ಇಲ್ಲ ರಿಕ್ವೆಷನ್, ಶಿಫಾರಸು ಎಲ್ಲಿ ಬರ್ತದೆ? ನಾನೇನು ಹೇಳಿದ್ದೀನಿ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಿಕ್ವೆಷನ್ ಕೊಟ್ಟರೆ ಗೌರ್ಮೆಂಟ್ ವಿಲ್ ಕನ್ಸಿಡರ್ ಅಂತ ಹೇಳಿದ್ದೀನಿ ಅಷ್ಟೇ. ಅರಮನೆ ಮೈದಾನದಲ್ಲಿ ನಾವು ಕರೆದಿದ್ವಿ ಸಿದ್ದರಾಮಯ್ಯನವ್ರ ಸನ್ಮಾನಕ್ಕೆ, ಅವತ್ತು ಆ ಬೇಡಿಕೆಯನ್ನು ನಾವು ಅಲ್ಲಿ ಇಟ್ಟಿದ್ವಿ. ಇದು ಒಂದು ಆಗ್ಬೇಕು ನಿಮ್ಮ ಕೈಯಿಂದ ಕೆಲಸ ಅಂತೇಳಿ ನಾವು ಬಿಟ್ವಿ. ಅವರು ಅವತ್ತು ನಾವು ಅದನ್ನು ಸೂಕ್ತವಾದಂಥ ಕ್ರಮ ನೀವೆಲ್ಲರೂ ಕೂಡಿ ಒಂದಾಗಿ ಬಂದ್ರೆ ನಾನು ತೊಗೊತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವ್ರು ನಮ್ಗೆ ಅವತ್ತು ಹೇಳಿದ್ರು. ಅವತ್ತಿಂದ ಇದು ಪ್ರಾರಂಭ ಅಷ್ಟೇ ಇದು. ಬಟ್ ಇದು ಭಾಳ ಹಿಂದಿನಿಂದ ಇದ್ದಂಥ ಡಿಮಾಂಡ್ ಇದೆ. ಅವರಿದ್ದಾಗೂ ಯಾರೂ ಮಾಡಲಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ನಮಗೆಲ್ಲರೂ ಗೌರವ ಇತ್ಕರೆ, ಸಮಾಜದ ಮುಖಂಡರದಾರ ಅವರು. ಬಟ್ ಇದು ಆಗ್ಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಹೇಳಿದಕ್ಕೆ ಅವ್ರು ಇವತ್ತು ಮಾಡಕತ್ತಾರೆ. ಬಟ್ ಅವ್ರಿಗೆ ನಾವು ಸಂಪೂರ್ಣ ಅಂತ ಬೆಂಬಲ ಕೊಡೋದು ಸಮಾಜದ ಕೂಡ ಡ್ಯೂಟಿ ಇವತ್ತು ಹೇಳ್ತಾರೆ. ಅವ್ರು ಸುಮ್ಮನೆ BJP ಅವರೆಲ್ಲರೂ ಈ ಲಿಂಗಾಯತ ಇದು ನೋಡಿ ಯಾಕೆ ಹೊಂಟಾರ, ಅವ್ರು ವೋಟ್ ಬ್ಯಾಂಕ್ ಹೊಂಟೈತೆ ಅನ್ನುವಂಥ ಸಂಗತಿ ಐತಿ. ಪಾಪ ಇವು ಅವ್ರಿಗೆ ಇನ್ನೂ ಅರ್ಥ ಆಗೋಲ್ದು ಯಾರಿಗೂ. ಯಾರು ವಿರೋಧಿ ಅಂತ ನಾವು ಇವತ್ತು 7 ಮಂದಿ ಇದು ಗೌರ್ಮೆಂಟ್ನಾಗ ಇವತ್ತು ಲಿಂಗಾಯತರ ಮಿನಿಸ್ಟ್ರುಗಳದೇವು. ಈ ಗೌರ್ಮೆಂಟ್ನಾಗ 7 ಮಂದಿ ಲಿಂಗಾಯತರ ಮಿನಿಸ್ಟ್ರದೇವು. ಜೊತೆಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗ ಎಷ್ಟು ಮಂದಿ ಆರ್ಸಿಗಾರ? 8-9 ಮಂದಿ MP ಗಳಾದ್ರೆ ಇವತ್ತು 8-9 ಮಂದಿ ಸೆಂಟ್ರಲ್ನಾಗ MP ಲಿಂಗಾಯತರು. ಎಷ್ಟು ಮಂದಿ ಮಂತ್ರಿ ಆಗ್ಯಾರ? ಅಲ್ಲಿ ಯಾರದಾರ ಮಂತ್ರಿ? ಒಬ್ಬರ ಹೆಸರು ಹೇಳ್ರಿ. ನೀವು ಯಾರು ಮಾಧ್ಯಮದವ್ರು ಇದ್ದೀರಿ ಅಷ್ಟರು, ಯಾರು ಒಬ್ಬರ ಹೆಸರು ಹೇಳ್ರಿ ನೋಡೋನು. ಒಬ್ಬರು ಸಿದ್ದೇಶ್ ಅವ್ರನ್ನ ಮಾತ್ರ ಒಬ್ಬರನ್ನ MP ಮಾಡಿದ್ರು. ಅದು ರಾಜ್ಯ ಸಚಿವರನ್ನಾಗಿ ಮಾಡಿದ್ರು, ಸ್ಟೇಟ್ ರ್ಯಾಂಕಿಂಗ್ ಮಿನಿಸ್ಟರ್ನ. ಅವ್ರನ್ನ ಕೂಡ ತೆಗೆದಾರ. ಇವ್ರಿಗೆ ಎಷ್ಟು ಲಿಂಗಾಯತರ ಬಗ್ಗೆ ಕಳಕಳಿ ಐತಿ ಇವ್ರು ಮಾತಾಡಕ್ಕೆ? ಆ ವಿಚಾರ ಬೇಡ. ಯಾಕಂದ್ರೆ ಇವತ್ತು ಆ ಲಿಂಗಾಯತರ ಬಗ್ಗೆ ಅವ್ರಿಗೇನು BJP ಏನು ದೊಡ್ಡ ಕಳಕಳಿ ಇದ್ದಂಥವ್ರು ಏನಿಲ್ಲ. ಯಾಕಂದ್ರೆ ಇನ್ನೇನು ಗೊತ್ತಿಲ್ಲ ಯಾರಿಗೂ. ಸಾಮಾನ್ಯ ಜನರಿಗಂತೂ ಇದ್ರ ಬಗ್ಗೆ ಇದೇನು ಅನ್ನುವಂಥದ್ದು ಕೂಡ ಕೆಲವು ಜನ ಲಿಂಗಾಯತರ ಕೇಳ್ತಾರೆ. ಈಗ ಸ್ಟಾರ್ಟ್ ಆಗೈತಿ, ನಿಮ್ಮ ಚರ್ಚೆನೂ ಜೋರಾಗೈತಿ ಎಲ್ಲ ಮಾಧ್ಯಮದಲ್ಲಿ. ಇನ್ನೆಲ್ಲರಿಗೂ ಗುರ್ತಾಗತ್ತೆ. ಗುರ್ತಾದ ನಂತರ ಇದು ದೊಡ್ಡ ಜನಾಂದೋಲನ ಆಕೈತೆ ಅನ್ನೋಂಥದ್ದಂತೂ ಎರಡನೇ ಮಾತೇ ಇಲ್ಲ. ಅವರು ಅರ್ಜೆಂಟ್ನಲ್ಲಿ ಹೊಂಟಿದ್ರು. CM ಅವ್ರಿಗೆ ನಾವೆಲ್ಲರೂ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ, ಹೇಳಿದ್ದೇವೆ. ಇನ್ನೆಲ್ಲರೂ ಎಲ್ಲ ಮಠಾಧೀಶರು ಕೂಡ ಬೆಂಗಳೂರಿಗೆ ಬರುವಂಥ ಕಾರ್ಯಕ್ರಮ ಹಾಕಿಸ್ತೇವೆ. ಅಂದ್ರೆ ಅದು ಮಠಾಧೀಶರು ಕೂಡ ಬರ್ತಾರೆ. ಇವಾಗ ಎಲ್ಲರೂ ಮಠಾಧೀಶರು ಕೂಡ ಎಲ್ಲರೂ ನನಗನ್ಸೋ ಮಟ್ಟಿಗೆ ಈಗಾಗಲೇ ಕೆಲವೊಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಂತ ನಾನು ನೋಡಿದೆ. ಭಾಳ ಕಡೆ ಸ್ವಾಮೀಜಿಯವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವೆಲ್ಲ ಬೆಂಗಳೂರಿಗೆ ಬರ್ತೇವೆ, ಬಂದು ಅದನ್ನು ಮುಖ್ಯಮಂತ್ರಿಗಳಿಗೆ ನಾವು ಕನ್ವಿನ್ಸ್ ಮಾಡ್ತೇವೆ ಅನ್ನೋದು. ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಮಹಾಸಭಾ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದೆ. ಕಳೆದ ಜೂನ್ 26ನೇ ತಾರೀಕೆ ಸಿಎಂಗೆ ಈ ಬಗ್ಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿದ್ದು, ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ನೀಡುವಂತೆ ಶಿಫಾರಸು ಮಾಡುವಂತೆ ಮನವಿಯನ್ನ ಮಾಡಲಾಗಿದೆ. ವೀರಶೈವ ಲಿಂಗಾಯತ ಅನ್ನುವಂತಹ ಗೊಂದಲವನ್ನ ನಿವಾರಿಸಿಕೊಂಡು ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಾಗಿ ನೀವು ಭರವಸೆಯನ್ನ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಯಾರು ವೀರಶೈವರಿಲ್ಲ, ಇರೋರೆಲ್ಲ ಲಿಂಗಾಯತರೇ ಅಂತ ಸಿದ್ದರಾಮಯ್ಯ ಅವರಿಗೆ ಬರೆದಿರುವ ಮನವಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ವೀರಶೈವ ಧರ್ಮ ಮಹಾಸಭಾ ಅನ್ನುವಂತಹ ಲಿಂಗಾಯತ ಧರ್ಮ ಮಹಾಸಭಾ ಅನ್ನುವಂತಹ ಒಂದು ಸಂಘಟನೆ ಈ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಜೂನ್ 26ನೇ ತಾರೀಕೆ ಲೆಟರ್ ಅನ್ನ ಕೊಟ್ಟಿದೆ. ಇನ್ನು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋಕೆ ಸಿಎಂಗೆ ಲಿಂಗಾಯತ ಧರ್ಮ ಮಹಾಸಭಾ ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಏನಿದೆ ಅಂತ ನಾವೀಗ ನೋಡ್ಕೊಂಡು ಬರೋಣ. ಲಿಂಗಾಯತ ಧರ್ಮ ಮಹಾಸಭಾ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ವಿಧಾನಸೌಧ ಬೆಂಗಳೂರು. ಮಾನ್ಯರೇ, ವಿಷಯ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಮನವಿ. ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಇತ್ತೀಚೆಗೆ ವೀರಶೈವ ಮಹಾಸಭಾದವರು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ. ವೀರಶೈವ ಲಿಂಗಾಯತ ಎಂಬ ಗೊಂದಲ ನಿವಾರಿಸಿಕೊಂಡು ಒಂದು ನಿರ್ಣಯಕ್ಕೆ ಬಂದರೆ ಖಂಡಿತವಾಗಿಯೂ ಶಿಫಾರಸು ಮಾಡುವುದಾಗಿ ತಾವು ಹೇಳಿದ್ದು
ಅತ್ಯಂತ ಸೂಕ್ತವಾದ ಸಲಹೆಯಾಗಿದೆ. ಕರ್ನಾಟಕದಲ್ಲಿ ಯಾರೂ ವೀರಶೈವರಿಲ್ಲ, ಇರುವವರೆಲ್ಲರೂ ಲಿಂಗಾಯತರೇ. ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಗಡಿಭಾಗದಲ್ಲಿ ಮಾತ್ರ ವೀರಶೈವರಿದ್ದಾರೆ. ಇನ್ನು ಈ ಒಂದು ಪತ್ರದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು, ಅಂದರೆ ಏನೆಲ್ಲ ಡಿಫ್ರೆನ್ಸ್ ಇದೆ ಲಿಂಗಾಯತ ಪಂಥಕ್ಕೂ ಧರ್ಮಕ್ಕೂ ವೀರಶೈವ ಪಂಥಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಈ ಮಹಾಸಭಾ ಲಿಂಗಾಯತ ಧರ್ಮ ಮಹಾಸಭಾ ಉಲ್ಲೇಖ ಮಾಡಿದೆ. ಏನಿದೆ ಅಂತ ನಾವೀಗ ನೋಡ್ಕೊಂಡ್ಬರೋಣ. ವೀರಶೈವರಲ್ಲಿ ವೀರಶೈವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಅದಕ್ಕೆ ಧರ್ಮ ಸ್ಥಾಪಕರಿಲ್ಲ, ಇದು ಶೈವರ ಒಂದು ಪಂಥ ಅಷ್ಟೇ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ. ಆದರೆ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ, ವಿಶ್ವಗುರು ಬಸವಣ್ಣನವರೇ ಧರ್ಮ ಸಂಸ್ಥಾಪಕ ಪ್ರವಾದಿ ಅನ್ನುವಂಥದ್ದನ್ನು ಕೂಡ ಈ ಲಿಂಗಾಯತ ಧರ್ಮ ಮಹಾಸಭಾ ಅನ್ನುವಂತಹ ಸಂಘಟನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಹಾಗೆ ಈ ಮನವಿ ಪತ್ರದಲ್ಲಿ ಮತ್ತೊಂದು ಅಂಶವನ್ನು ಕೂಡ ಉಲ್ಲೇಖನೆ ಮಾಡಲಾಗಿದೆ. ವ್ಯತ್ಯಾಸಗಳನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ವೀರಶೈವ ಪಂಥದಲ್ಲಿ ಬಹುದೇವತೋಪಾಸನೆಯನ್ನು ಮಾಡಲಾಗುತ್ತೆ, ಬೇರೆ ಬೇರೆ ದೇವರುಗಳ ಆರಾಧನೆಯನ್ನು ಪೂಜೆಯನ್ನು ಮಾಡಲಾಗುತ್ತೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಏಕದೇವೋಪಾಸನೆಯನ್ನು ಅನುಸರಿಸಿಕೊಂಡು ಬರಲಾಗುತ್ತೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ ಈ ಮನವಿ ಪತ್ರದಲ್ಲಿ. ಹಾಗೆ ವೀರಶೈವರಲ್ಲಿ ಯಜ್ಞ, ಯಾಗ, ಹೋಮ, ಹವನಗಳನ್ನು ಕೂಡ ಮಾಡಲಾಗುತ್ತೆ. ಆದರೆ ಲಿಂಗಾಯತದಲ್ಲಿ ಯಜ್ಞ ಯಾಗಗಳನ್ನು ಲಿಂಗಾಯತ ಧರ್ಮ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಲಿಂಗಾಯತ ಧರ್ಮ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಖಂಡಿಸುತ್ತೆ ಅನ್ನುವಂಥದ್ದನ್ನು ಕೂಡ ಈ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಏನೆಲ್ಲ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ ಉಲ್ಲೇಖ ಮಾಡಲಾಗಿರುವಂತಹ ಅಂಶಗಳು ವೀರಶೈವ ಮತ್ತು ಲಿಂಗಾಯತರ ಮಧ್ಯೆ. ವೀರಶೈವರಲ್ಲಿ ವೇದ ಪುರಾಣ ಆಗಮಗಳನ್ನು ಒಪ್ತಾರೆ, ಲಿಂಗಾಯತದಲ್ಲಿ ವೇದ ಪುರಾಣ ಆಗಮಗಳನ್ನು ಖಂಡಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶ ಅಂತ ಹೇಳಿದ್ರೆ, ವೀರಶೈವರಲ್ಲಿ ನಿರ್ದಿಷ್ಟವಾದಂತಹ ಧರ್ಮ ಗ್ರಂಥ ಇಲ್ಲ. ಪ್ರತಿಯೊಂದು ಧರ್ಮಕ್ಕೂ ಏನು ಗ್ರಂಥ ಇರುತ್ತೆ, ಧರ್ಮ ಗ್ರಂಥ ಇರುತ್ತೆ, ಆ ರೀತಿಯಾದಂತಹ ನಿರ್ದಿಷ್ಟ ಧರ್ಮ ಗ್ರಂಥ ವೀರಶೈವ ಪಂಥಕ್ಕೆ ಇಲ್ಲ. ಆದರೆ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ, ಇದಕ್ಕೆ ಸಮಾನತೆ ಸಾರುವಂತಹ ವಚನ ಸಾಹಿತ್ಯ ಏನಿದೆ, ವಚನ ಸಾಹಿತ್ಯವೇ ಈ ಧರ್ಮದ ಲಿಂಗಾಯತ ಧರ್ಮದ ಧರ್ಮ ಸಂಹಿತೆ, ಧರ್ಮಗ್ರಂಥ ಅನ್ನುವಂತಹದನ್ನು ಉಲ್ಲೇಖ ಮಾಡಲಾಗಿದೆ. ಹಾಗೆ ವೀರಶೈವರಲ್ಲಿ ಜಾತೀಯತೆ ಇದೆ, ಅಸ್ಪೃಶ್ಯತೆಯನ್ನು ಕೂಡ ಆಚರಣೆ ಮಾಡ್ತಾರೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಜಾತಿ ಪದ್ಧತಿಗೆ ಅವಕಾಶ ಇಲ್ಲ, ಅಸ್ಪೃಶ್ಯತೆಯನ್ನು ಒಪ್ಪೋದಿಲ್ಲ. ಲಿಂಗಾಯತ ಧರ್ಮದಲ್ಲಿ ಸರ್ವ ಸಮಾನತೆ ಇದೆ ಅನ್ನುವಂಥದ್ದನ್ನು ಕೂಡ ಲಿಂಗಾಯತ ಧರ್ಮ ಮಹಾಸಭಾ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವಂತಹ ಮನವಿ ಪತ್ರದಲ್ಲಿ ಡಿಮ್ಯಾಂಡ್ ಮಾಡೋದ್ರ ಜೊತೆಗೇನೆ ಈ ಎಲ್ಲ ವ್ಯತ್ಯಾಸಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಂತ್ರ ಧರ್ಮ ಪ್ರಸ್ತಾವದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಈ ಪ್ರತ್ಯೇಕ ಧರ್ಮ ಸ್ಥಾನಮಾನದ ಗದ್ದಲ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ದಿನೇ ದಿನೇ ತೀವ್ರತೆ ಪಡೆದುಕೊಳ್ತಾ ಹೋಗ್ತಾ ಇದೆ. ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆಸೋಕೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು ಶಾಮನೂರು ಶಿವಶಂಕರಪ್ಪರವರು. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಲಾಗಿದೆ ಅನ್ನುವಂಥದ್ದನ್ನ ಇವರು ಕೂಡ ಒತ್ತಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂದು ಕಡೆ ಇಲ್ಲ, ಆ ರೀತಿ ಮನವಿ ಏನು ಬಂದಿಲ್ಲ ಅಂತ ಹೇಳ್ತಾ ಇದ್ರೆ, ಅವರದ್ದೇ ಸಂಪುಟದ ಲಿಂಗಾಯತ ಮಿನಿಸ್ಟರ್ಗಳು ಈ ಬಗ್ಗೆ ನಾವು ಆಲ್ರೆಡಿ ಮನವಿಯನ್ನ ಮಾಡ್ಕೊಂಡಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ಒನ್ ಆಫ್ ದಿ ಪ್ರಭಾವಿ ಲಿಂಗಾಯತ ಮುಖಂಡ, ಅವರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಸ್ತಾವದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಬನ್ನಿ ದಾವಣಗೆರೆಯಲ್ಲಿ ಮಾತನಾಡಿದ ಶಾಮನೂರು ಶಿವಶಂಕರಪ್ಪ ಏನ್ ಹೇಳಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ವೀರಶೈವ ಮಹಾಸಭಾ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪರವಾಗಿ ಅದಾವೆ. ಇದು ಇವತ್ತು ನಿನ್ನಿದಲ್ಲ, 40 ವರ್ಷದಿಂದ ನಮ್ಮ ಹಿಂದಿನರೆಲ್ಲ ನಮ್ಮ ಸ್ವತಂತ್ರ ಧರ್ಮ ಅಂತ ಹೇಳಿಕೆಂತ ಇದ್ದಾರೆ. ನಾವು ಅದಕ್ಕೆ ಅಂಟ್ಕೊಂಡಿದ್ದೇವೆ, ಈಗಲೂ ಕೂಡ ಅದಕ್ಕೆ ಅಂಟ್ಕೊಂಡಿದ್ದೇವೆ. ಹಿಂದಿನ ಭೀಮಣ್ಣ ಕಂಡ್ರಲ್ಲ, ನಾನೇ ಅಧ್ಯಕ್ಷ ಇದ್ದಾಗಲೇ ಸೊಲ್ಲಾಪುರಕ್ಕೆ ಹೋಗಿ
ಅಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಸುಶೀಲರಾವ್ ಶಿಂದೆಯವ್ರನ್ನ ಕಂಡು ಅವಾಗ ಸ್ವಲ್ಪದರಲ್ಲಿ ಹೋಯ್ತು, ಗೌರ್ಮೆಂಟ್ ಹೋಯ್ತು. ಇಲ್ಲದೇ ಆದರೆ ಆವಾಗಲೇ ನಮಗೆ ಈಗೇನು ಬುದ್ಧ ಪಾರ್ಸು ಅವ್ರಿಗೆಲ್ಲ ಕೊಡ್ತಾರಲ್ಲ ಸ್ಥಾನಮಾನ ಆವಾಗ ಕೊಡ್ತಾಯಿದ್ರು. ಅವಾಗ ಸ್ವಲ್ಪ ತಪ್ಪು ಹೋಯ್ತು. ಈಗಾದರೂ ಕೂಡ ಈಗ ಮೊನ್ನೆ ಬಸವೇಶ್ವರನ ಫೋಟೋನ ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವ್ರು ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಹಾಕಬೇಕು ಅಂತ ಏನು ಮಾಡಿದ್ರಲ್ಲ, ನಾವು ಅದಕ್ಕೋಸ್ಕರ ಸನ್ಮಾನ ಮಾಡಿದ್ವಿ, ಅಭಿನಂದನೆ ಕೊಡೋಣ ಅಂತೇಳಿ. ಆವಾಗ ನಾವು ನಮ್ಮದು ವೀರಶೈವ ಲಿಂಗಾಯತ ಸಮಾಜನ ಒಂದು ಸ್ವತಂತ್ರ ಧರ್ಮ ಅಂತೇಳ್ಬಿಟ್ಟು ಕ್ಯಾಬಿನೆಟ್ನಾಗಿಟ್ಟು ಪಾಸ್ ಮಾಡಿ ಅದನ್ನು ಡೆಲ್ಲಿಗೆ ಕೊಟ್ಟು ಕಳಿಸ್ಕೊಡ್ರಿ ಅಂತ ಹೇಳಿದ್ವಿ. ಅವ್ರು ಒಪ್ಪಿದ್ದಾರೆ. ಈಗ ಸುಮ್ಮನೆ ಚರ್ಚೆ ನಡೀತಾ, ಅದು ಚರ್ಚೆ ಯಾರೋ ಮಾತೆ ಮಾದೇವ್ ಒಂದು ಹೇಳ್ತಾಳೆ, ಇನ್ನೊಬ್ರು ಒಂದು ಹೇಳ್ತಾಳೆ, ಹಂಗೆ ನಡೀತಾ ಇದಾವೆ. ಹಿಂದೆ ಸರಿಯಾದ ಪ್ರಶ್ನೆನೇ ಇಲ್ಲ. ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಷ್ಟೇ.